ನೋಡಿ ಎಲ್ಲ ಫುಲ್ ಡಿಸ್ಕಷನ್ ನಡೀತಿದೆ. ಐ ಬಿಡ ತಿರುಗಿ ಕೂತು ನಿಮ್ಮ ಆಟೋಲಿ ನೀರು ಕಾಣೋ ಸಂಟ ಕುಡಿಯಲೇ ಕವರ್ ಹಾಕಿಕೊಳ್ಳೋಣ ಫೋನ್ ಎತ್ತು ಎಲ್ಲೋ ಯಾರಿಗೆ ಹಲೋ ನನ್ನ ಯೂಟ್ಯೂಬ್ ಕುಟುಂಬದವರೇ, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ನಾವು ಶ್ರೀಶೈಲದಿಂದ ಹೊರಡ್ತಾ ಇದ್ವಿ. ಇನ್ನು ಹೇಮರೆಡ್ಡಿ ಮಲ್ಲಮ್ಮ ಒಂದು ದೇವಸ್ಥಾನ ನೋಡಿಕೊಂಡು ಹೊರಡಬೇಕಿತ್ತು. ಅದು ಆನ್ ದಿ ವೇ ಸಿಗ್ತಾ ಇತ್ತು. ಹಾಗಾಗಿ ರೂಮನ್ನು ವೆಕೇಟ್ ಮಾಡಿ ಹೊರಡ್ತಾ ಇದ್ವಿ. ನಾನು ಈಗ ಚಿತ್ರದಲ್ಲಿ ಏನು ತೋರಿಸ್ತಾ ಇದ್ದೀನಿ, ನಮ್ಮ ಜೊತೆಯಲ್ಲಿ ಇರೋವಂಥವ್ರು ಆ ಸರ್. ನಾವು ಶ್ರೀಶೈಲ ಮಲ್ಲಿಕಾರ್ಜುನ ಸ್ವಾಮಿನ ಮುಟ್ಟಿ ದರ್ಶನ ಮಾಡಬೇಕು ಅಂತ ಅಂದರೆ ನಮಗೆ ಈ ಸರನೇ ನಮಗೆ ಟಿಕೆಟನ್ನು ತಂದುಕೊಟ್ಟಿದ್ದು. ಹಾಗಾಗಿ ಅವ್ರದ್ದು ಒಂದು ಕ್ಲಿಪ್ಪಿಂಗ್ ಇರಲಿ ಅಂತೇಳಿ ಅವ್ರದ್ದು ಕ್ಲಿಪ್ಪಿಂಗನ್ನು ಇಲ್ಲಿ ಜೊತೆಯಲ್ಲಿ ತೆಕ್ಕೊಂಡಿದ್ವಿ. ನೀವು ಶ್ರೀಶೈಲ ಮಲ್ಲಿಕಾರ್ಜುನ ಸ್ವಾಮಿಗೆ ಹೋದಾಗ ಇದೇ ರೂಮಲ್ಲಿ ಅಂದರೆ ನಾವಿದ್ದಂಥ ಕರ್ನಾಟಕ ಭವನಲ್ಲಿ ಇದ್ದಂಥ ಸ್ಥಳಕ್ಕೆ ನೀವೇನಾದರೂ ಹೋದರೆ ಖಂಡಿತ ಅವರೆಲ್ಲೇ ಸಿಗ್ತಾರೆ. ನೀವು ದರ್ಶನ ಮಾಡಿ ಬರ್ಬೋದು. ನಾವಿದ್ದಂಥ ಸ್ಥಳ ಬಂದು BVV ಸಂಘ ಬಾಗಲಕೋಟೆ ನಿತ್ಯ ಅನ್ನದಾನ ಸತ್ರಂ ಶ್ರೀಶೈಲ ಅಂತ ಹೇಳ್ಬಿಟ್ಟು ಈ ಸ್ಥಳದಲ್ಲಿ ನಾವು ಸ್ಟೇ ಮಾಡಿದ್ದು. ಇಲ್ಲಿಂದ ನಾವು ಹೊರಡ್ತಾ ಇದ್ವಿ. ತುಂಬ ದೂರದಿಂದ ಹೋಗಿರ್ತಕ್ಕಂಥವರಿಗೆ ಶ್ರೀಶೈಲ ಮಲ್ಲಿಕಾರ್ಜುನ ಸ್ವಾಮಿ ಬಗ್ಗೆ ನಾವೆಲ್ಲಿ ಉಳ್ಕೊಂಡಿದ್ವಿ ಏನು ಅಂತ ಸ್ವಲ್ಪ ಮಾಹಿತಿ ಇತ್ತು ಅಂದರೆ ಉಳ್ಕೊಳ್ಳೋದಕ್ಕೆ ಅವರಿಗೆ ಅನುಕೂಲ ಆಗುತ್ತೆ ಅಂತ ನಾನು ಈ ವಿಡಿಯೋನ ಮಾಡ್ಕೊಂಡಿರ್ತೀನಿ. ಮತ್ತು ನಾವು ಅಲ್ಲಿಂದ ಹೊರಟಾಗ ಆನ್ ದಿ ವೇನೇ ಸಿಗುತ್ತೆ ಹೇಮರೆಡ್ಡಿ ಮಲ್ಲಮ್ಮನ ದೇವಸ್ಥಾನ. ಈ ನಮ್ಮ ಭಾರತ ದೇಶ ಧರ್ಮ ನೆಲೆ, ಭಕ್ತಿಯ ಬಿಡು ಹಾಗೂ ಋಷಿಮುನಿಗಳ ತಪೋಭೂಮಿ ಎಂದು ಪ್ರಸಿದ್ಧಿ ಪಡೆದಿದೆ. ಹಾಗೆ ಭಾರತ ದೇಶದಲ್ಲಿ ಅನೇಕ ಶರಣರು, ಸಂತರು ಹಾಗೂ ದಾರ್ಶನಿಕರು ಧನಿಸಿ ಧರ್ಮದ ಮೂಲಕ ಜನರ ಬದುಕನ್ನು ಹಸನುಗೊಳಿಸಿದ್ದಾರೆ. ಸಾಮಾನ್ಯ ಮನುಷ್ಯರಾಗಿದ್ದುಕೊಂಡು ಅಸಾಮಾನ್ಯ ಜೀವನ ಶೈಲಿಯನ್ನು ರೂಪಿಸಿಕೊಂಡು ದೇವರ ಕೃಪೆಗೆ ಪಾತ್ರರಾಗಿದ್ದಾರೆ. ಹಲವು ಮಹಾನ್ ಭಕ್ತರು ನಮ್ಮ ಭಾರತ ದೇಶದಲ್ಲಿ ಜನಿಸಿದ್ದು ಇತರರಿಗೆ ಪ್ರೇರಣೆಯಾಗಿದ್ದಾರೆ. ನಾನು ಈಗ ಹೇಳಲು ಹೊರಟಿರುವ ವಿಚಾರ ಏನು ಅಂದರೆ, ಪರಮ ಶಿವಭಕ್ತೆಯಾದ ಮಹಾಶರಣೆ ಹೇಮರೆಡ್ಡಿ ಮಲ್ಲಮ್ಮನ ಹಿನ್ನೆಲೆ ಹಾಗೂ ಅವರು ಐಕ್ಯರಾದ ಸ್ಥಳದ ಬಗ್ಗೆ ಈಗ ತಿಳಿಸ್ಕೊಡ್ತೀನಿ. ಹೇಮರೆಡ್ಡಿ ಮಲ್ಲಮ್ಮರ ಐಕ್ಯ ಸ್ಥಳ ಇರುವುದು ನೆರೆಯ ಆಂಧ್ರ ಪ್ರದೇಶದ ರಾಜ್ಯದ ಕರ್ನೂಲು ಜಿಲ್ಲೆಯ ಪ್ರಖ್ಯಾತಿ ಧಾರ್ಮಿಕ ಪ್ರವಾಸ ಸ್ಥಳವಾದ ಶ್ರೀಶೈಲಂನಲ್ಲಿ. ಹೇಮರೆಡ್ಡಿ ಮಲ್ಲಮ್ಮ ಐಕ್ಯ ಸ್ಥಳಕ್ಕೆ ನಮ್ಮ ಕರ್ನಾಟಕ ಮತ್ತು ಆಂಧ್ರ ಪ್ರದೇಶ ರಾಜ್ಯಗಳಿಂದ ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತರು ಪ್ರತಿ ವರ್ಷವೂ ಹೋಗ್ತಾ ಇರ್ತಾರೆ. ಶ್ರೀಶೈಲವು ಭ್ರಮರಾಂಬ ಸಮೇತ ಮಲ್ಲಿಕಾರ್ಜುನ ದೇಗುಲವು ಶಕ್ತಿಪೀಠದ ಜೊತೆಗೆ ದೇಶದ ಪವಿತ್ರ 12 ಜ್ಯೋತಿರ್ಲಿಂಗಗಳಲ್ಲಿ ಇದು ಪ್ರಮುಖವಾಗಿದೆ. ಈ ಶ್ರೀಶೈಲದಲ್ಲಿ ಅದೆಷ್ಟು ಸಿದ್ಧ ಶರಣರು, ಸಾಧು ಸಂತರುಗಳು ಶ್ರೀಶೈಲಂನಲ್ಲಿ ಸಿದ್ಧಿಯನ್ನು ಪಡೆದು ಅಮರರಾಗಿದ್ದಾರೆ. ಅಲ್ಲಮ ಪ್ರಭುಗಳು, ಅಕ್ಕಮಹಾದೇವಿಯವರು, ಶ್ರೀ ಗುರು ಮರಣಸಿದ್ಧರು ಇದೇ ಶ್ರೀಶೈಲಂನಲ್ಲಿ ಘೋರ ತಪಸ್ಸನ್ನು ಆಚರಿಸಿ ಶಿವ ಪಾರ್ವತಿಯರ ಕೃಪೆಗೆ ಪಾತ್ರರಾಗಿದ್ದಾರೆ. ಈ ಶಿವಶರಣರ ಪಟ್ಟಿಯಲ್ಲಿ ಹೇಮರೆಡ್ಡಿ ಮಲ್ಲಮ್ಮರು ಸೇರಿಕೊಳ್ಳುತ್ತಾರೆ. ಶ್ರೀಶೈಲ ಮಲ್ಲಿಕಾರ್ಜುನರನ್ನು ತಮ್ಮ ಆರಾಧ್ಯ ದೇವರನ್ನಾಗಿ ಆರಾಧನೆ ಮಾಡಿ ಅವರನ್ನು ಸಾಕ್ಷಾತ್ಕರಿಸಿಕೊಂಡ ಹೇಮರೆಡ್ಡಿ ಮಲ್ಲಮ್ಮನವರು ಮೋಕ್ಷವನ್ನು ಪಡೆಯಲು ಲೌಕಿಕ ಪ್ರಪಂಚವನ್ನು ತ್ಯಾಗ ಮಾಡಲಿಲ್ಲ. ಬದಲಾಗಿ ಸಂಸಾರದಲ್ಲೇ ಇದ್ದುಕೊಂಡು ಸದ್ಗತಿಯನ್ನು ಹೊಂದಿದರು. ತಾವು ಎಷ್ಟೇ ಕಾರ್ಪಣ್ಯಗಳನ್ನು ಅನುಭವಿಸಿದರೂ ಅದಕ್ಕೆ ನೊಂದುಕೊಳ್ಳದೆ ಧೃತಿಗೆಡದೆ ಮಲ್ಲಿಕಾರ್ಜುನ ಸ್ವಾಮಿಯನ್ನು ಪೂಜಿಸುತ್ತಾ ಧ್ಯಾನಿಸುತ್ತಾ ಮುಕ್ತಿಯನ್ನು ಪಡೆದರು. ಶ್ರೀಶೈಲದ ದಕ್ಷಿಣ ಭಾಗದಲ್ಲಿರುವ ರಾಮಾಪುರದಲ್ಲಿ ವಾಸವಿದ್ದ ನಾಗರೆಡ್ಡಿ ಮತ್ತು ಗೌರಮ್ಮ ಎಂಬ ದಂಪತಿಗಳು ಅತಿ ಶ್ರೀಮಂತರಾಗಿರ್ತಾರೆ. ದಾನ ಧರ್ಮ ಮಾಡ್ತಾ ಇರ್ತಾರೆ. ಮತ್ತು ಶ್ರೀಶೈಲ ಮಲ್ಲಿಕಾರ್ಜುನ ಸ್ವಾಮಿಯನ್ನ ಪರಮ ಭಕ್ತರಾಗಿರ್ತಾರೆ. ಆದರೆ ಇವರಿಗೆ ಮಕ್ಕಳ ಭಾಗ್ಯವಿರಲ್ಲ. ಮಕ್ಕಳ ಭಾಗ್ಯಕ್ಕಾಗಿ ಹಗಲಿರುಳು ಶ್ರೀಶೈಲ ಮಲ್ಲಿಕಾರ್ಜುನ ಸ್ವಾಮಿಯನ್ನು ಪ್ರಾರ್ಥಿಸ್ತಾ ಇರ್ತಾರೆ. ಶ್ರೀಶೈಲ ಮಲ್ಲಿಕಾರ್ಜುನ ಸ್ವಾಮಿಯು ಆ ದಂಪತಿಗಳ ಭಕ್ತಿಗೆ ಮೆಚ್ಚಿ ಒಂದು ದಿನ ಆ ದಂಪತಿಗಳ ಸ್ವಪ್ನದಲ್ಲಿ ಕಾಣಿಸಿಕೊಂಡು ಪರಮ ಭಕ್ತೆಯಾದ ಒಬ್ಬ ಪುತ್ರಿಯು ಜನಿಸಿ ಅವಳು ಈ ಮನೆತನದ ಕೀರ್ತಿಯನ್ನು ಲೋಕಕ್ಕೆಲ್ಲ ಬೆಳಗುತ್ತಾಳೆ ಎಂದು ಅನುಗ್ರಹಿಸುತ್ತಾರೆ. ಹಾಗೆ ನಾಗರೆಡ್ಡಿ ಗೌರಮ್ಮ ದಂಪತಿಗಳಿಗೆ ತೇಜೋಮಯವಾದ ಹೆಣ್ಣು ಮಗು ಜನಿಸುತ್ತದೆ. ಮತ್ತೆ ಶ್ರೀಶೈಲ ಮಲ್ಲಿಕಾರ್ಜುನ ಸ್ವಾಮಿಯ ಅನುಗ್ರಹದಿಂದ ಜನಿಸಿದ ಈ ಮಗುವಿಗೆ
ಮಲ್ಲಮ್ಮ ಎಂದು ನಾಮಕರಣ ಕೂಡ ಮಾಡ್ತಾರೆ. ಚಿಕ್ಕ ವಯಸ್ಸಿನಿಂದಲೇ ಮಲ್ಲಮ್ಮಳು ಪರಮ ದೈವ ಭಕ್ತಿಯಾಗಿರ್ತಾರೆ. ಮಲ್ಲಮ್ಮರಿಗೆ 16 ವರ್ಷ ಆಗ್ತಲೇ ಆಕೆಯ ಪೋಷಕರು ಪಕ್ಕದ ಗ್ರಾಮದ ಶ್ರೀಮಂತರಾಗಿದ್ದ ಹೇಮರೆಡ್ಡಿ ಎಂಬುವವರ ಸುಪುತ್ರ ಭರಮರೆಡ್ಡಿ ಎಂಬುವರಿಗೆ ಜೊತೆಗೆ ಮದುವೆಯನ್ನು ಮಾಡ್ತಾರೆ. ಹೇಮರೆಡ್ಡಿಯವರ ಕುಟುಂಬಕ್ಕೆ ಮಲ್ಲಮ್ಮನವರು ಕಾಲು ಇಡುತ್ತಿದ್ದಂತೆ ಅವರ ಐಶ್ವರ್ಯ ಇಮ್ಮಡಿಯಾಗ್ತದೆ. ಮದುವೆಯಾದ ಮೇಲೂ ಸಹ ಮಲ್ಲಮ್ಮ ತಮ್ಮ ಶಿವಪೂಜೆಯನ್ನು ಮುಂದುವರಿಸುತ್ತಾರೆ. ಆದರೆ ಮಲ್ಲಮ್ಮರಿಗೆ ಅವರ ನಾದಿನಿ ಮತ್ತು ಅತ್ತೆಯವರು ತುಂಬ ಕಿರುಕುಳ ನೀಡ್ತಾ ಇರ್ತಾರೆ. ಆದರೆ ಮಲ್ಲಮ್ಮನವರು ತಮಗೆ ಕೆಡುಕು ಮಾಡಿದವರ ಹಿತವನ್ನು ಬಯಸ್ತಲೇ ಬಂದಿರ್ತಾರೆ. ಮಲ್ಲಮ್ಮನವರ ಅತ್ತೆಯು ಆಕೆಯನ್ನು ಆಕಳು ಮೇಯಿಸಲು ಅಡವಿಗೆ ಕಳುಹಿಸ್ತಾರೆ. ಮಲ್ಲಮ್ಮ ಅಡವಿಗೆ ತೆರಳಿರುವಾಗ ಮಲ್ಲಮ್ಮ ಜಂಗಮರ ಸಹವಾಸ ಮಾಡಿದ್ದಾರೆ ಎಂದು ಆಕೆಯ ಪತಿದೇವರಿಗೆ ಇಲ್ಲಸಲ್ಲದನ್ನು ಹೇಳಿ ಅವಳನ್ನು ಕೊಲ್ಲಲು ಪ್ರೇರಣೆಯ ನೀಡಿ ಅಡವಿಗೆ ಕಳಿಸ್ತಾರೆ. ಆದರೆ ಭರಮರೆಡ್ಡಿಯವರು ಅಡವಿಗೆ ತೆರಳಿ ನೋಡಿದಾಗ ಶ್ರೀಶೈಲ ಮಲ್ಲಿಕಾರ್ಜುನ ಸ್ವಾಮಿಯೇ ಜಂಗಮ ರೂಪದಲ್ಲಿ ಪ್ರಸಾದವನ್ನು ನೀಡಿ ಆಶೀರ್ವಚನ ನೀಡುತ್ತಿರುವುದನ್ನು ಅವರು ಕಾಣುತ್ತಾರೆ. ನಂತರ ಆಕೆಯ ಭಕ್ತಿಯನ್ನು ನೋಡಿ ಎಲ್ಲರೂ ತಲೆಬಾಗುತ್ತಾರೆ. ಹೀಗೆ ಹೇಮರೆಡ್ಡಿ ಮಲ್ಲಮ್ಮನವರು ತಮ್ಮ ದಿವ್ಯ ಶಕ್ತಿಯಿಂದ ಎಲ್ಲರನ್ನೂ ಸಹ ಗೆದ್ದು ಬಿಡುತ್ತಾರೆ. ಮಲ್ಲಮ್ಮನವರು ತಮ್ಮ ಕೊನೆಯ ದಿನಗಳಲ್ಲಿ ಗಂಡ ಭರಮರೆಡ್ಡಿಯವರನ್ನು ಕರೆದುಕೊಂಡು ಶ್ರೀಶೈಲ ಮಲ್ಲಿಕಾರ್ಜುನ ದೇಗುಲದಿಂದ ಕೇವಲ 1 ಕಿಲೋಮೀಟರ್ ಅಂತರದಲ್ಲಿ ಒಂದು ಆಶ್ರಮ ನಿರ್ಮಿಸಿಕೊಂಡು ಮಲ್ಲಿಕಾರ್ಜುನ ಸ್ವಾಮಿಯನ್ನು ನೆನೆಯುತ್ತಾ ತಪಸ್ಸನ್ನಾಚರಿಸುತ್ತಾ ಜೀವನ ಸಾಗಿಸತೊಡಗುತ್ತಾರೆ. ಮಲ್ಲಮ್ಮನವರ ಭಕ್ತಿಗೆ ಮೆಚ್ಚಿ ಶ್ರೀಶೈಲ ಮಲ್ಲಿಕಾರ್ಜುನ ಸ್ವಾಮಿಯು ದರ್ಶನ ನೀಡಿ ನಿನಗಾಗಿ ಏನು ಬೇಕು ಎಂದು ಬೇಡಿಕೊಂಡಾಗ ತನಗಾಗಿ ಏನನ್ನು ಬೇಡಿಕೊಳ್ಳದೆ ರೆಡ್ಡಿ ಜನಾಂಗದ ಜನರಿಗೆ ಎಂದೆಂದಿಗೂ ಸಹ ಬಡತನವು ಬರಬಾರದು ಎಂದು ಕೇಳಿಕೊಳ್ಳುತ್ತಾರೆ. ಮಲ್ಲಮ್ಮನವರ ಭಕ್ತಿಗೆ ಮೆಚ್ಚಿ ಮಲ್ಲಿಕಾರ್ಜುನ ಸ್ವಾಮಿಯು ಆಶೀರ್ವಾದ ಮಾಡುತ್ತಾರೆ. ಆಗ ಮಲ್ಲಮ್ಮನವರ ಕಣ್ಣಿನಲ್ಲಿ ಆನಂದ ಬಾಷ್ಪವೇ ಉದುರುತ್ತದೆ. ಅನಂತರ ಅದೇ ಸ್ಥಳದಲ್ಲಿ ಲಿಂಗೈಕ್ಯವಾಗುತ್ತಾರೆ. ಮಲ್ಲಮ್ಮನವರು ಐಕ್ಯವಾದ ಸ್ಥಳದಲ್ಲಿ ಜರಿಯೊಂದು ಹರಿಯುತ್ತದೆ. ಇದನ್ನು ಮಲ್ಲಮ್ಮನ ಕಣ್ಣೀರು ಎಂದು ಕರೆಯಲಾಗುತ್ತದೆ. ಹಿಂದೆ ಈ ಜರಿ ಹರಿಯುವ ಸಣ್ಣ ಗುಡಿಯಲ್ಲಿ ಮಲ್ಲಮ್ಮರವರನ್ನು ಪೂಜಿಸಲಾಗ್ತಾ ಇತ್ತು. ಆದರೆ ಅದೇ ಸ್ಥಳದಲ್ಲಿ ಈಗ ಭವ್ಯ ದೇಗುಲವನ್ನು ನಿರ್ಮಿಸಲಾಗಿದೆ. ದೇಗುಲದಲ್ಲಿ ಮಲ್ಲಮ್ಮನವರ ವಿಗ್ರಹದ ಪಕ್ಕ ಶಿವಲಿಂಗವೊಂದು ಇದ್ದು ಈ ಲಿಂಗವು ಮಲ್ಲಮ್ಮನವರ ಕಣ್ಣೀರೆಂದು ಕರೆಯಲ್ಪಡುವ ಜರಿಯಿಂದ ಸುತ್ತುವರಿದಿದೆ. ಮಲ್ಲಮ್ಮನವರು ಮಲ್ಲಿಕಾರ್ಜುನ ಸ್ವಾಮಿಯನ್ನು ಧ್ಯಾನಿಸಿ ಅವರನ್ನು ಸಾಕ್ಷಾತ್ಕರಿಸಿಕೊಂಡ ಸ್ಥಳವೂ ಇದೆ. ಹೇಮರೆಡ್ಡಿ ಮಲ್ಲಮ್ಮನವರು ಬಳಸಿದಂತಹ ಅನೇಕ ವಸ್ತುಗಳನ್ನು ನಾವು ಇಲ್ಲಿ ನೋಡಬಹುದು. ಶ್ರೀಶೈಲಕ್ಕೆ ಹೋದಾಗ ಮರೆಯದೆ ಹೇಮರೆಡ್ಡಿ ಮಲ್ಲಮ್ಮನ ದೇವಸ್ಥಾನವನ್ನು ಮರೆಯದೆ ನೋಡಿಕೊಂಡು ಬನ್ನಿ ಸ್ನೇಹಿತರೆ. ಹೇಮರೆಡ್ಡಿ ಮಲ್ಲಮ್ಮ ತಾಯಿ ದರ್ಶನ ಮುಗೀತು. ಇಲ್ಲಿಂದ ಹೊರಡ್ತಾ ಇದ್ದೀವಿ. ಎಲ್ಲರೂ ಈಗ ಎನರ್ಜಿ ಆಗಿದ್ದಾರೆ. ಆಮೇಲೆ ಏನಾಯ್ತಾರೆ ನೋಡಬೇಕು. ಈಗ ಬೂಸ್ಟ್ ತಗೊಂಡು ಎನರ್ಜಿ ತಗೊಂಡಿದ್ದಾರೆ. ಬೂಸ್ಟ್ ಕುಡ್ದಿದ್ದಾರೆ. ಕಾಫಿ ಬೇಕು, ಒಬ್ಬರಿಗೆ ಜಾಮೂನ್ ಬೇಕಂತೆ. ಎಲ್ಲಾದರೂ ಬೇಕ್ರಿ ಹತ್ರ ನಿಲ್ಲಿಸಿ ಮತ್ತು ನಮಗೆ ಕಾಫಿ ಬೇಕು, ಇಲ್ಲಾಂದರೆ ತಲೆನೋವು ಬಂದ್ಬಿಡುತ್ತೆ. ಹಂಗಾಗಿ ಬರೋ ಬ್ಯಾನರ್ ಮಾಡಿ ಮುಂದೆ ಹಾಕ್ಸ್ಬೋದು ಯೂಟ್ಯೂಬ್. ಇನ್ನೊಂದ್ಸಲ ಹೇಳಿ. ಹೋಗಿದ್ದಾಗ ಮಾಡೋಣ ನೋಡಿ. ಎಲ್ಲ ಫುಲ್ ಡಿಸ್ಕಷನ್ ನಡೀತಿದೆ. ಮಿರರ್ ತಿರುಗ್ಬಿಡ್ತು ಒಂಚೂರು. ನಿಮ್ಗೆ ಆಟ ಇಲ್ಲಿ ನಮಗೆ ಪ್ರಾಣ ಸಂಕಟ ಕುಡಿಯಲ್ಲೇನೆ ಅಲ್ಲೆಲ್ಲ ಅವರು
ರೋಡಲ್ಲಿ ವಯಸ್ಸಾದವರು ಕಾಸು ಕೊಡಿ ಊಟಕ್ಕೆ ಅಂತ ಕೇಳ್ತಾವ್ರಲ್ವಾ, ಅದಕ್ಕೆ ನಿನ್ಗೆ ಹೇಳ್ಕೊಡ್ತಾರಂತೆ ಮಾತ್ರೆ ಚೀಟಿ ಹಿಡ್ಕೊಂಡು ಕೂತ್ಕೊಳ್ಬೇಕು ಅಂತ. ಅವ್ರಿಗೆ ಹೇಳು ಅಂತ ಹೇಳ್ಬೇಕಂತೆ ನೀನು. ಮಾತ್ರೆ ಚೀಟಿ ಹಿಡ್ಕೊಂಡು ಕೂತ್ಕೊಳ್ಳಿ, ಇನ್ಮೇಲೆ ಮಾತ್ರೆ ಚೀಟಿಗೆ ಅಂದರೆ ಎಲ್ಲರೂ ಕೊಡ್ತಾರೆ, ಬೇರೆ ಟೆಕ್ನಿಕ್ ಮಾಡಿ ಅಂತ ನೀನು ಹೇಳ್ಬೇಕಂತ ಅವ್ರಿಗೆ. ನೀನು ಎಲ್ರಿಗೂ ಕೊಡ್ತಿದ್ದೀಯಲ್ಲಪ್ಪ, ಅದಕ್ಕೆ ಹಂಗೆ ಹೇಳ್ಬೇಕಂತೆ. ಮಾತ್ರೆ ಚೀಟಿ ಹಿಡ್ಕೊಂಡು ಕುತ್ಕೊಳ್ಳಿ ಅವಾಗೆಲ್ಲ ಕೊಡ್ತಾರೆ ಅಂತ. ವಾ ಏನೇನೆ ಹುಬ್ಳಿಗೆ ಹೆಂಗ್ ಹೋಗೋದು? ಅಲ್ಲಿ ಬಿಸಿಲು ಹೆಂಗ್ ತಡಿಯೋದು, ಅಲ್ಲಿ ಮತ್ತೆ ಖಾರ ಕೊಡ್ತಾರೋದು ಹೆಂಗ್ ತಿನ್ನೋದು ಅಂತ ಹೆಂಗ್ ಹೇಳೋದು? ಮಾಡಿದ್ರು ನಾನು ಅಲ್ಲಿವರೆಗೆ ಬರ್ಲಾರೆ, ನಿಮಗೆ ಕೋಲ್ಡ್ ವಾಟರ್ ಕೊಳ್ಳಾರೆ. ಇವತ್ತೇ ಕೊಡಿಸ್ತೀನಿ, ತೆಗ್ದಿಟ್ಕೊಂಡು ನಾಳೆ ನಾನು ಕೊಟ್ಟಿದ್ದು ಅಂತ ಜ್ಞಾಪನ ಮಾಡ್ಕೊಂಡು ಕುಡಿಬೇಕು ಅಷ್ಟೇ. ನೀನು ಅರ್ಥ ಆಯ್ತಾ? ತರ್ಸು. ನನ್ ನೋವೇನಂತ ನನಗ್ ಗೊತ್ತು, ನಾನ್ ಹೆಂಗ್ ತಡ್ಕೊಂಡಿದ್ದೀನಿ ನನಗ್ ಗೊತ್ತಾಗುತ್ತೆ, ನಿಮ್ಗೆ ಹೆಂಗ್ರಿ ಅರ್ಥ ಆಗ್ಬೇಕು ಆಯ್ತಾ? ಹೋಗುವಾಗ್ಲೂ ಹಂಗೆ ಗಮ್ಮತ್ತು. ಅದೇ ತಿನ್ಬೇಕಾಗಿರೋದು ನೀವು. ರೆಡ್ ಬಾವುಟ ತೋರಿಸಿದ್ರು ಇಲ್ಲ, ಗ್ರೀನ್ ಬಾವುಟ ತೋರಿಸಿದ್ರು ಇಲ್ಲ. ಕೊಡ್ಸಿ ಆಡಿಸ್ತಾನು ಹೋಗೋದ್ ನಾನು ಅದೇ ಇದ್ದಿದ್ದು, ಆಡಿಸ್ತಾನು ಗಮ್ಮಂತಾದೆ ಅಂತ. ಬರೇ ಎಲ್ಲೋ ಗಮ್ಮಂತಾದೆ, ನಮಗ್ ಮಾತ್ರ ಕೊಡೋರಿಲ್ಲ. ಕೊಡ್ಸ್ರಿ. 2 ನಿಮಿಷಕ್ಕೂ ಏನಾದ್ರೂ ನೀನ್ ತಿಂತಿರ್ಬೇಕು, ಲೇಟ್ ಆಗಿ ಸಾಯ್ಬೋದು ಅಂತ ಹೇಳಿದಾರೆ ಡಾಕ್ಟರ್ ನನಗೆ. ತಿನ್ನು ಮಾರಾಯ, ನಾನೇನಾದ್ರೂ ಕೇಳದ್ನ ಇವಾಗ? ನೀವು ಕೇಳಕ್ಕಿಂತ ಮುಂಚೆ ಹೇಳೋದು ಒಳ್ಳೇದಲ್ವಾ ಅಂತ. ಸರ್ಸಿ ನೀನ್ ಆಡಿಸ್ತಾನು ಇಸ್ಕೊಂಡು ನನಗ್ ಕೊಡು. ಕಂಪ್ನಿ ಕೊಡ್ತೀನಿ ನಾನು ಅಂತ. ಯಾರು? ಏನ್ ಮಾತ್ರೆ? ಹಂಗೆ ಡೇಟ್ ನೋಡಿಲ್ಲ ಇವರು ಅಂತ. ಎಂತ ಇದು ಕಾಮಿಡಿ ಪೀಸ್ ಮಾಡ್ಬಿಟ್ರಲ್ಲ, ನಿನ್ನ ಕಾಮಿಡಿ ಪೀಸ್ ಮಾಡ್ಬಿಟ್ರಲ್ಲ. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಗೊತ್ತಿಲ್ಲ. ನಾವು ಇನ್ಶರ್ಟ್ ಏನ್ ಮಾಡಿಲ್ಲ, ಶರ್ಟ್ ಹೊರಗೆ ಹಾಕಿದೀವಿ. ಇನ್ಶರ್ಟ್ ಮಾಡಿಲ್ಲ ಅಂತ ಕಣೋ. ಇನ್ಶರ್ಟ್ ಇಲ್ಲ, ಶರ್ಟ್ ಒಳಗೆ ಹಾಕಿದ್ರೆ ಇನ್ಶರ್ಟ್ ಒಬ್ಬನೇ ಇದೆ ನೋಡಿ. ಅಯ್ಯೋ ದೇವ್ರೇ ಭಗವಂತ. ನೋಡ್ಕಪ್ಪ. ಮತ್ತೆ ಇನ್ನೇನ್ ಸಮಾಚಾರ? ಹಂಗೆ ಒಂಚೂರು ಹೇಳಿ. ಮತ್ತೆ ಇನ್ನೇನ್ ಸಮಾಚಾರ? ಹಂಗೆ ಒಂಚೂರು ಹೇಳಿ. ಸುಜಾತ್ ಅವ್ರು ಮಲಗಿದ್ರು, ಅಮ್ಮ ಮಲಗಿದ್ರು. ಅಮ್ಮ ಇಲ್ಲ, ಮಲಗಿಲ್ಲ. ಅವರು ನಮಗ್ ಬೈಯಕ್ ಆಯ್ತಾ ಇಲ್ಲ, ನಮ್ ಮೇಲಿನ ಸಿಟ್ಟೆಲ್ಲಾನು ತಂಗಿ ಮೇಲೆ ತೀರ್ಸ್ಕೊತಾವ್ರೆ. ಇದ್ಯಾವ್ದು ಕಟ್ ಮಾಡಲ್ಲ, ಡೈರೆಕ್ಟ್ ಹಂಗೆ ವಿಡಿಯೋ ಅಪ್ಲೋಡು. ನೀವೇನೋ ಹೇಳೋದಿಲ್ಲ, ತೋರಿಸಿ. ಹೊಟ್ಟೆಲ್ ಏನು ಇಲ್ಲ ಅಂತೆ. ಯಾರು ನಗಬೇಡಿ, ಸುಮ್ನೆ ಇದ್ರೆ ಸರಿ. ಕಿಡ್ನಿ ಲಿವರ್ ಎಲ್ಲ ಕಲ್ಸ್ಕೊತಾ ಇತ್ತಂತೆ. ಆಮೇಲೆ ಇನ್ನೇನಾಗ್ತಿದೆ? ಎಲ್ಲಾದ್ರೂ ನೀವು ಟೂರಿಗೆ ಹೋದ್ರೆ ಇಷ್ಟು ಮಜಾ ಮಾಡ್ಕೊಂಡ್ ಬರ್ತೀರಾ ಹೇಳ್ರಪ್ಪ? ಕೋತಿಗಳಿಗೂ ಸೈರನ್ ಇರ್ತದ. ಅದಕ್ಕೆ ಹಂಗ್ ಬರೋದು ಸೈಡಿಗೆ, ಅದಕ್ಕೆ ಹಾಕಬಾರ್ದು ಅಂತ ಹೇಳೋದು. ಕೋತಿಗಳಿಗೂ ಮಾಡ್ತಾ ಇದ್ದೀನಿ. ಏನ್ ಸಖತ್ತಾಗಿದೆ ನೋಡ್ರಿ, ಮಸ್ತ್ ಅನಿಸ್ತಿದೆ.
ನಾವು ಟ್ರಾವೆಲಿಂಗ್ ಮಾಡಿಕೊಂಡು ಬರುವಾಗ ಏನೇನು ಮಾತಾಡಿದ್ವಿ ಅದನ್ನು ಹಾಗೆ ಅಪ್ಲೋಡ್ ಮಾಡಿದ್ವಿ. ತಮಾಷೆಯಾಗಿ ಒಬ್ರಿಗೊಬ್ರು ಕಾಲು ಎಳ್ಕೊಂಡು ರೇಗಿಸ್ಕೊಂಡು ಜರ್ನಿ ಮಾಡಬೇಕು, ಆವಾಗಲೇ ಖುಷಿ. ನಾವು ಹೋಗಿರೋದೇ ಎಂಜಾಯ್ ಮಾಡೋಕ್ಕಲ್ವ. ನಾವು ರಾತ್ರಿ ರೀಚ್ ಆದ್ವಿ, ಮಂಡ್ಯ ಬಂದು ರೀಚ್ ಆದ್ವಿ. ಮಂಡ್ಯದಿಂದ ನಮ್ಮೂರಿಗೆ ಹಸ್ಬೆಂಡ್ ಕರ್ಕೊಂಡು ಬರ್ತಾಯಿದ್ರು. ಎಲ್ಲೋಗಿದ್ದವ ಮುಟ್ಟೋಟಾಗಿಲ್ಲ, ಎಲ್ಲೋಗಿತ್ತು ಇಲ್ಲಿ ಬಾಯಿ ಇದೆಲ್ಲ ಮೋಸ್ತಿರೋದು ಮಾಡಿ. ಏನು ಏನಲ್ಲಿ ಏನು ತಂದೈತಿದೆ, ಏನು ತಂದೈತೆ, ಏನು ಏನು ಬಾ, ಆಯ್ತು ಬಾ, ಬಾ ಆಯ್ತು ಬಾ, ಆಯ್ತು 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 ಬಿದ್ದೈತಿಯಾ? ಇಲ್ಲ ನನ್ನ ಎತ್ಕೊಂಡು ನಿನ್ನೆ ಎತ್ಕೋಬೇಕಾ? ಓಡೋದೆ ಬಾ, ಆಯ್ತು ಆಯ್ತು ಆಯ್ತು. ಎಲ್ಲಿ ಎತ್ಕೊಳ್ಳಿ? ಏನು ಇಬ್ರು ನಡುಕ್ತಿದ್ದೀರಲ್ಲ, ಎಲ್ಲೋಗಿದ್ದು ಅಮ್ಮ ನಿಮ್ಮನ್ನೆಲ್ಲ ಬಿಟ್ಬಿಟ್ಟು? ಎಲ್ಲೋಗಿದ್ದವ? ಬಾ, ಆಯ್ತು ಬಾ, ಆಯ್ತು 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 ಹ್ಞೂ ಸಾಕು 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 ಸಾಕು. ಹಾಂ ಆಯ್ತು 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 ಆಯ್ತು